ಶಾಂತ ನೀವ್ ಐದು ಎಷ್ಟು ಖುಷಿ ಆಗತ್ತ ಗೊತ್ತ ನನಗೆ. ನಾನು ಬೆಳಗ್ಗೆ ಬಂದಿದ್ದೆ ನಿಮ್ಮ ಮನೆಗೆ, ನೀನು ಕೆಲ್ಸಕ್ಕೆ ಹೋಗಿದ್ದೆ, ನಂಗೆ ನೆನಪ ಇದ್ದಿದ್ದಿಲ್ಲ. ಬೆಳಗ್ಗೆ ಬಂದಿದ್ದೆ, ಮತ್ತೆ ವಾಪಸ್ ಹೋಗಿ ಈಗ ಸಂಜೆಗೆ ಬಂದೆ. ಈಗ ಬಂದೇನಾ? ಇನ್ನಿವಾಗ ಬಂದು ನೋಡ, ಇನ್ನೂ ಅರ್ಬಿ ಕಳಿಬೇಕು, ಕಳದಿ ಬೇರೆ ಹಾಕೋಬೇಕಂತಿದ್ದೆ. ಅಷ್ಟೊತ್ತಿಗೆ ನೀನು ಕಂಡೆ. ಕುಂದ್ರ, ಎಷ್ಟು ಬದಲಾಗಿಯೇ ಕರೀನ. ಹೆಂಗೈತಿ ಗಂಡನ ಮನೆ? ಚೆನ್ನಾಗಿ ನೋಡ್ಕೊಂತಾರನ? ಚಲೋ ನೋಡ್ಕೊಂತಾರ ಬಿಡ. ಅವಾಗ ಅಷ್ಟು ಪ್ರೀತಿ ಮಾಡ್ತಿದ್ದವರು ಈಗ ಚಲೋ ನೋಡ್ಕೊಳ್ಳಲ್ಲನ? ಅದಕ್ಕರೆ ಪುಣ್ಯ ಮಾಡಿ ಒಳ್ಳೆ ಗಂಡನ ಕೈ ಹಿಡ್ದೆ. ಅತ್ತಿನೂ ಚಲೋ ಅದಾಳಲ್ಲ, ಪಾಪ ಸುಳ್ಳು ಹಾಕನ್ಬೇಕೇನು ಕಿರಿಕಿರಿ ಮಾಡಂಗಿಲ್ಲ ಅಂತ ಕಾಣ್ತತಿ ಅಲ್ಲ? ಇಲ್ಲ, ಏನು ಕಿರಿಕಿರಿ ಇಲ್ಲವ, ಸುಳ್ಳು ಹಾಕನ್ಬೇಕು, ಪಾಪ ಚಲೋ ನೋಡ್ಕೊಂತಾರ. ನಂಗೆ ಎಷ್ಟು ಖುಷಿ ಆಗೈತೆ ಅಂದ್ರೆ ಇಷ್ಟು ಚಲೋ ಮನೆ ನನಗೂ ಸಿಗ್ತೈತೆ ಅಂತ ನಾನು ಅನ್ಕೊಂಡಿದ್ದೆ ಇಲ್ಲ. ಹಬ್ಬ ದೇವ್ರಿಗೆ ಅದೇನು ಯಾವ ಜಲಮ್ದಾಗ ಅದೇನು ಒಂದು ಹೂ ಹೆಚ್ಚಿಟ್ಟಿದ್ದೆ ಗೊತ್ತಿಲ್ಲ. ಒಳ್ಳೆ ಗಂಡ, ಒಳ್ಳೆ ಅತ್ತಿ, ಮಾವಂತರೂ ಇಲ್ಲ, ನಾ ಅದ್ಯಾರು ಕಾಟಿಲ್ಲ. ಮನೆ ನೋಡಿದ್ರೆ ತಣ್ಣಗೈತಿ. ಯಾರೋ ಅವ್ರ ದೂರದ ಸಂಬಂಧಿ ಏನೋ ಅವ್ರ ದೊಡ್ಡವನ ಮಗಳಂತೆ. ಅವ್ರೇನೋ ಮೊನ್ನೆ ಮದುವೆಯಾಗಿ ಬಂದಿದ್ರು, ವಾಪಸ್ ಹೋದ್ರು. ಮತ್ತೇನು ಪಾಪ ಬಂದಿಲ್ಲ, ಸುಳ್ಳು ಹಾಕನ್ಬೇಕು, ಅವ್ರೇನು ಬಂದಿಲ್ಲ. ಹೌದಾ? ಚಲೋ ಆತ್ ಬಿಡವ, ಎತ್ತಾಗ ಒಟ್ಟು ನೀ ಚಂದಿದ್ರಷ್ಟ ಸಾಕು. ಇದು ಅವತ್ತು ನೋಡು ನಿಮ್ಮ ಮಾವನ ಸಲಾಗಿ ಬಡ್ದಾಡಕತ್ತಿದ್ರಿ ಅಕ್ಕ ತಂಗಿ. ನಾ ಹೇಳಿದ್ನಿಲ್ಲ, ಬಿಟ್ಟು ಬೇರೆ ಹುಡುಗನ ನೋಡಂದು ಚಲೋ ಆಯ್ತು. ಬೇರೆ ಹುಡುಗನ ಕೈ ಹಿಡಿದು ಚಲೋ ಜೀವನ ಸಿಕ್ತು, ಹೌದಿಲ್ಲ? ಸುಮ್ಮನೆ ಇಬ್ರು ಅದಕ್ಕೆ ಬಡ್ದಾಡ್ಕೊಂತ ಕೂತಿದ್ರೆ ಏನು ಉಪಯೋಗ ಹೇಳ? ಖರೇನ ಅವತ್ತು ನಿನ್ನ ಮಾತು ಕೇಳಿ ಬೇರೆ ಹುಡುಗನ ನೋಡ್ರಿ ಅಂದಿದ್ದು ಒಳ್ಳೇದು ಕೆಲಸನೇ ಆಯ್ತು. ನಾನು ಹಂಗಂತಲ್ಲ, ನಮ್ಮ ಮಾವ ನಂಗೆ ಇಷ್ಟನೇ. ಆದರೆ ಏನು ಮಾಡ್ಬೇಕು, ನಮ್ಮ ಮಾವನ ಮೇಲೆ ನಂಗೆ ಭಾಳ ಪ್ರೀತಿ ಐತಿ. ಹಂಗಂತ ಮಾವನ ಮಾಡ್ಕೊಳಕ್ಕೂ ಆಗಲ್ಲ. ಎಷ್ಟೇ ಆದರೂ ನಮ್ಮ ತಂಗಿ ಗಂಟು ಬಿದ್ದಿದ್ಲ, ಈಗ ಆಕಿ ಮನ್ಸಿಗೆ ನೋವು ಮಾಡಿ ನಾ ಮಾಡ್ಕೋಬೇಕಿತ್ತು. ಆದ್ದರಿಂದ ಏನು ಸುಖ ಇತ್ತು ಹೇಳ, ಹೌದಿಲ್ಲ? ಅದಕ್ಕೆ ಒಳ್ಳೇದಾಯ್ತು, ಅವರಿಬ್ರು ಜೋಡಿ ಆದ್ರೆ ನಾವಿಬ್ರು ಜೋಡಿ ಆದ್ವಿ ಅಲ್ಲ? ಏನು ಅಮ್ಮರ ಫಸ್ಟ್ ನೈಟ್ ಆಗಿದ್ದೆ ಪೂರ್ತಿ ಬದಲಾಗ್ಬಿಟ್ಟಿರಿ. ಏಯ್ ಪ್ರೀ ಇಂತದ ನೋಡಿ ನಿಂದರ, ಸುಮ್ಮನಿರು. ಅದೆಲ್ಲ ಏನು ಇದು ಮಾಡ್ಬೇಡ, ಅದು ಬಿಡು. ನನ್ನ ಹತ್ರ ಬಂದಿದ್ದೆ ಬೇರೆ ವಿಚಾರ ಮಾತಾಡಕ್ಕೆ. ಮಾತಾಡು, ಬೇಡ ಅನ್ನಂಗಿಲ್ಲ. ಹೌದು, ಹನಿಮೂನ್ಗೆ ಎಲ್ಲಿ ಹೊಂಟಿದೆ? ಹನಿಮೂನ್ಗೆ ಅದೇನೋ ಊಟಿ ಅನ್ನಕತ್ತಿದ್ರವ, ಹೋಗ್ಬೇಕಲ್ಲೇ. ಹೌದಾ? ಒಳ್ಳೇದಾತ್ ಬಿಡ. ಅಂತೂ ಊಟಿ ಮಕ್ಕ ಕಾಣಂಗೆ ಆತ. ನಿಮ್ಮ ತಂಗಿ ನಿಮ್ಮ ಮಾವ ಎಲ್ಲಿ ಹೊಂಟ್ರ? ಎಲ್ಲೂ ಇಲ್ಲ. ಒಟ್ಟು ಇಲ್ಲ ಅಂತ ಸುದ್ದಿ. ನಮ್ಮ ತಂಗಿ ಬಿಡ್ಬೇಕಲ್ಲ, ಈಗ ಜಗಳ ಮಾಡ್ತಾಳ. ಜಗಳ ಮಾಡಿ ಹೋಗೋಣ ಅಂತ ಅಂದರು, ಅಂದ್ಲೆ. ಹೇಳೋಕ್ಕಾಗಲ್ಲ ಪಾಪ, ಮತ್ತು ಅಕ್ಕಿಗೂ ಆಸೆ ಇರ್ತತಲ್ಲ ಹೋಗ್ಬೇಕಂತೇಳಿ. ಅದೇನು ತಪ್ಪು ಅಂತ ನಾವು ಹೇಳೋಕ್ಕಾಗಂಗಿಲ್ಲ, ಹೌದಿಲ್ಲ? ಮತ್ತು ಪಾಪ ಅಕ್ಕಿಗೂ ಹೊರಗೆ ಅಡ್ಡಾಡ್ಬೇಕು, ನಾನು ಹೋಗ್ಬೇಕು ಬರ್ಬೇಕು, ನಮ್ಮ ಅಕ್ಕ ಹೊಂಟಾಳ ಅಂತ ಅನ್ಸೋದು ಸಹಜ, ಅದೇನು ತಪ್ಪಲ್ಲ. ಆದರೂ ಏನನ್ನ ಹಿಂಗಂತೇನೆ ಅಂತ ನೀ ತಪ್ಪು ತಿಳ್ಕೊಳಂಗಿಲ್ಲ ಅಂದ್ರೆ ಒಂದು ಮಾತು ಹೇಳ್ತೇನೆ. ಹೇಳು, ಅದಕ್ಕೇನ? ನಿಮ್ಮ ತಂಗಿಗೆ ಭಾರಿ ಸೊಕ್ಕಾದ್ರು. ಅಯ್ಯ, ಮೊನ್ನೆ ಮಾತಾಡ್ಸಿದ್ರೆ ಏನು ಹಂಗೆ ಒಕ್ಕಳವ ಎದಿ ಉಬ್ಬಿಸ್ಕೊಂಡು. ನಾನು ಮತ್ತೆ ಮಾತಾಡ್ಸಕ್ಕೆ ಹೋಗ್ಲಿಲ್ಲ ಬಿಡು, ಹೋಲತ್ತಾಗಂತೇಳಿ. ಯಾಕೆ ಬೇಕು, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಮೇಲೆ ಬಿದ್ದು ಮಾತಾಡ್ಸಂತದಾರೆ ಏನೈತಿ, ಹೌದಿಲ್ಲ? ಅಯ್ಯೋ, ನಿನಗೇನು ಗೊತ್ತಿಲ್ಲದ ನನ್ನ ತಂಗಿ ಹೆಂಗದಾಳ ಅಂತೇಳಿ. ನನ್ನ ಜೊತೆಗೆ ಹಂಗೆ ಸೊಕ್ಕಿಲ್ಲ ನಡ್ಕೋತಾಳಕ್ಕೆ. ಇನ್ನು ನಿನ್ನ ಜೊತೆಗೆ ಇರ್ತಾಳನ ಬಿಡ್ತಾಳನ? ಹೋಗ್ಲಿ ಬಿಡು, ಅವ್ರದವ್ರ ಸೊಕ್ಕ ಅವ್ರಿಗೆ ತಿಂತೈತಿ, ಯಾರಿಗೇನು ಮಾಡ್ತತ್ಲಿ ಗಿರ್ಜಿ, ಹೌದಿಲ್ಲ? ಆದರೂ ಓದಾಳಲ್ಲ, ಅದಕ್ಕೆ ಸ್ವಲ್ಪ ಹಂಗೆ ಮಾಡ್ತಾಳ. ನೀ ಏನದಕ್ಕೆ ಬೇಜಾರು ಮಾಡ್ಕೋಬೇಡ. ಬೇಜಾರು ಮಾಡ್ಕೋಬೇಡ ನೀ ಅಂತೀಯ, ಆದ್ರೆ ಅದನ್ನ ಆ ಟೈಮಿಗೆ ಅನ್ಭವಿಸ್ತಾರಿಗೆ ಎಲ್ಲ ಗೊತ್ತು. ಅದನ್ನು ಕರೆ ಅನ್ನ. ಈಗ ಏನು ಇದನ್ನೇ ಮಾತಾಡ್ತಿರ್ತೀಯ, ನಾ ಬಂದು ವಿಚಾರ ಹೇಳಿ. ಅಯ್ಯೋ ಸರಿ, ಏನು ಹೇಳವ ನೀ ಮೊದಲು ಕುಂದೂರು. ಏನು ಹೇಳಿ ಈಗ? ಏನಿಲ್ಲ, ಮದುವೆ ಮಾಡ್ಕೊಳ್ಳೋ ಅಂದಾಜು ಐತೆ ಇಲ್ಲ? ಅದಕ್ಕೆ ನನಗೆ ನೀನು ಬಿಟ್ಟಿರೋಕ್ಕಾಗವಲ್ತ. ಎಷ್ಟಾದರೂ ನೀನು ನನಗೆ ಹೇಳ್ತಿಲ್ಲ, ಅದಕ್ಕೆ ಒಂದು ಒಳ್ಳೆ ಸುದ್ದಿ ತಂದನಿ. ಏನ ಸುದ್ದಿ ಅಂತಂದರೆ, ಅವತ್ತು ನಮ್ಮ ಮನೆಯವ್ರ ಜೊತೆಗೊಬ್ಬರು ನಿಂತಿದ್ರು ನೋಡು. ನೀ ನೋಡಿಯಾ ಇಲ್ಲ ನಂಗೆ ಗೊತ್ತಿಲ್ಲ. ಆಕಿ ಅವರು ನಮ್ಮ ಮನೆಯವರ ಫ್ರೆಂಡ್ ಅಂತೆ. ಯಾರು? ಅದೇ ಒಂದು ನೀಲಿ ಹಿಂಗೆ ಹಾಕೊಂಡು ನಿಂತಿದ್ರೆ. ಅವ್ರ ಜೊತೆ ರಿಸೆಪ್ಷನ್ನೇ ಬಾಜುಕ ನಿಂತಿದ್ರು ನೋಡಲ್ಲೇ. ಅದೇನೇ ನೀನು ನೋಡ್ತಾ ಇದ್ರಲ್ಲ, ನೀನೇ ಯಾರ ನೋಡಕತ್ತಾರ ಅಂದೆಲ್ಲ. ನಾನು ನೋಡ್ಲಿಲ್ಲ ಬಿಡು ಯಾರು ನಿನ್ನ ನೋಡ್ತಾ ಇದಾರ ಅಂತೇಳಿ. ನೀ ಅಂದಿದ್ದಷ್ಟೇ ಕೇಳಿಸ್ತು, ಅವ್ರಿಗೆ ಏನಾರು ಅಂದಿದ್ದೇನೆ ಮತ್ತೆ? ಅಲ್ಲ, ನೀ ಹೇಳ್ತಿರೋದು ಯಾರು ಅಂತೇಳಿ ಗೊತ್ತಿಲ್ಲ. ನಾನು ಅವ್ರಿಗೆ ಇವ್ರಿಗೆ ಅಂತ ಹೆಂಗೆ ಹೇಳಿ? ಹೋಗ್ಲಿ ಬಿಡವ, ಒಟ್ಟಿಗೆ ನಮ್ಮ ಮನೆಯವ್ರ ಫ್ರೆಂಡ್ ನನ್ನ ಮದುವೆಯಾಗ ನೀನು ನೋಡ್ಯಾರಂತೆ. ನೀನಂದ್ರೆ ಅವ್ರಿಗೆ ಇಷ್ಟ ಅಂತ, ಅದಕ್ಕೆ ನಿನ್ನ ಮದುವೆ ಮಾಡ್ಕೋಬೇಕು ಅಂತ ಅವರಿಗೆ ಆಸೆ. ನಮ್ಮ ಮನೆಯವ್ರ ಕಡೆ ಹೇಳಿ ಕಳಿಸಿದ್ರು. ನಾನು ಅದಕ್ಕೇನು ಉತ್ತರ ಹೇಳಿಲ್ಲ. ಮನೆಗೆ ಬಂದಿದ್ರು ಅವರು, ಸುಳ್ಳು ಹಾಕನ್ಬೇಕು. ಆದರೆ ನಾನು ಯಾವುದಕ್ಕೂ ಮನೆಗೆ ಹೋಗಿ ಒಂದು ಮಾತು ಕೇಳಿ ಹೇಳ್ತೀನಿ ಅಂದೆ ಅವರಿಗೆ ವಾಪಸ್. ನೀನು ಏನು ಹೇಳ್ತಿ ಅದ್ರ ಮೇಲೆ ನಾನು ಅವ್ರಿಗೆ ಹೇಳ್ತೀನಿ. ಅಲ್ಲ, ನಾನು ಹುಡುಗನ ನೋಡಿಲ್ಲ ಬಿಟ್ಟಿಲ್ಲ, ಹೆಂಗೆ ಹೇಳಿ? ಅದು ಅಲ್ದೆ ನಮ್ಮ ಅಪ್ಪಗೀಗ ನನ್ನ ಮದುವೆ ಮಾಡುವಷ್ಟು ಶಕ್ತಿ ಇಲ್ಲ ಶಾಂತಕ್ಕ. ನಿನಗೇನು ಗೊತ್ತಿಲ್ಲ ನಂಗಿಲ್ಲ, ಏನಿಲ್ಲ. ನೋಡ್ತೀನಿ ನಮ್ಮ ಮನೆ ಪರಿಸ್ಥಿತಿ. ಸಾಲ ಮಾಡಬೇಕು, ಹೌದಾ, ಒದ್ದಾಡಬೇಕು ಜೊತೆಗೆ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದೀನಿ. ನಮ್ಮ ಅಪ್ಪಗೆ ನಾನು ತ್ರಾಸು ಕೊಡೋದು ಬೇಡ. ನಾನೇ 1-2 ವರ್ಷ ಕೆಲಸ ಮಾಡಿ ದುಡಿದು ರೊಕ್ಕ ಜೋಡಿಸ್ಕೊಂಡು ಆಮೇಲೆ ಮದುವೆ ಮುಂಜಿ ಅಂತ ಯೋಚನೆ ಮಾಡೋಣ ಅಂತ ಮಾಡೀನಿ. ನೀ ಹೇಳೋದು ಒಂದು ಲೆಕ್ಕಕ್ಕೆ ಹೌದೇಯಾ? ಹಂಗಂತ ಹೆಣ್ಣು ಬಂದ ಕಣ್ಣು ಮುಚ್ಕೊಂಡ್ರೆ ಅಂತೇಳಿ ಒಳ್ಳೆ ಸಂಬಂಧ ಬಂದಾಗ ಬಿಟ್ಟರೆ ಹೆಂಗೆ ಗಿರ್ಜಿ? ಒಳ್ಳೆ ಸಂಬಂಧ ನಿಜ, ಹಂಗಂತೇಳಿ ಈಗ ಒಳ್ಳೆ ಸಂಬಂಧ ಮಾಡ್ಕೊಳಕ್ಕೆ ಆಗ್ಬೇಕಲ್ಲ, ರೊಕ್ಕ ಇರ್ಬೇಕಲ್ಲ, ಅದನ್ನು ಹೇಳು. ನಮ್ಮ ಅಪ್ಪಗೆ ಮದ್ವೆ ಮಾಡೋಷ್ಟು ಶಕ್ತಿ ಇಲ್ಲೀಗ.
ಮಾಡ್ತಾನ ನನ್ನ ಪಾಪ. ಹಿಂಗೆ ಸುದ್ದಿ ಹಿಂಗೊಂದು ಮದ್ವೆ ಸಂಬಂಧ ಬಂದೈತಿ ಅಂದ್ರೆ ಸಾಕು ಎಲ್ಲರ ಸಾಲ ತಂದಾದ್ರೂ ನಮ್ಮಪ್ಪ ನನ್ನ ಮದ್ವೆ ಮಾಡ್ತಾನ. ಹಂಗಂತೇಳಿ ಸಾಲ ಮಾಡಿ ಜೀವನ ಪರ್ಯಂತ ನಮ್ಮಪ್ಪ ದುಡ್ಡು ಸಾಲ ಕಟ್ಕೊಂತ ಕುಂದ್ರದು ನಂಗೆ ಇಷ್ಟ ಇಲ್ಲ. ಮೊದಲೇ ಮನೆ ಒಳಗೆ ನೆಮ್ಮದಿ ಇಲ್ಲ. ನಮ್ಮ ಅವ್ವ ಅದಾಳಲ್ಲ ಹೆಂಗೆ ನೆಮ್ಮದಿ ಇಲ್ದಂಗೆ ನಡ್ಕೋತಾಳೆ ನಿಂಗೆ ಗೊತ್ತಲ್ಲ. ನಾ ಕೆಲ್ಸಕ್ಕೆ ಹೊಂಟಾಗಿಂದ ಈಗ ನಮ್ಮ ಅಪ್ಪನ ಬಾಂಡೆ ತಿಕ್ಕಾಕತ್ತಾನ ಮನ್ಯಾಗ. ನನಗೊಂಥರ ಕೆಟ್ಟ ಅನ್ಸ್ಬಿಡ್ತು. ಅದಕ್ಕೆ ಇವತ್ತು ಬೆಳಗ್ಗೆ ನಸಕ್ನಾಗ ಎದ್ದು ಅಷ್ಟು ಬಾಂಡೆ ತಿಕ್ಕಿ ಕಸ ಹೊಡೆದು ಕಲ್ವರ್ಸಿ ಹೋಗಿದ್ದೆ. ನನಗೆ ತ್ರಾಸಾದರೂ ಅಡ್ಡಿಲ್ಲ, ನಮ್ಮ ಅಪ್ಪಗೆ ತ್ರಾಸ ಆಗಬಾರ್ದು ಅಂತೇಳಿ. ಹಿಂಗೆ ಪರಿಸ್ಥಿತಿ ಇಲ್ಲೈತಿ. ಅದು ಅಲ್ಲದೆ ನನ್ನ ಮದ್ವೆ ಏನಾರ ನಮ್ಮಪ್ಪ ಸಾಲ ಮಾಡಿದ್ರೆ ನಮ್ಮವ್ವ ಏನಿಲ್ಲ, ನಮ್ಮಪ್ಪನ ಏನು ಮಾಡ್ತಾಳೆ ಗೊತ್ತಿಲ್ಲ. ನನ್ನ ಸಲುವಾಗಿ ಸಾಲ ಮಾಡತ್ತಾರಂದ್ರೆ ಸುಮ್ಮನೆ ಇರಂಗಿಲ್ಲ. ಆಕೆಗೆ ಸಿಟ್ಟು ಭಾಳ ಬರ್ತೈತಿ. ಅದಕ್ಕೆ ಒಂಥರ ಎಲ್ಲ ಹೇಳೋಕ್ಕಾಗಲ್ಲ. ನಿನಗೇನು ಗೊತ್ತಿಲ್ಲ ಅನ್ನಂಗಿಲ್ಲ. ಹೌದಿಲ್ಲ, ನನಗೆಲ್ಲ ಗೊತ್ತು. ಆದರೆ ಬಂದು ಕೇಳಿದ್ರು ಅಲ್ಲ ನನಗನ್ನಿಸ್ತೈತಿ ಅವರಾಗೆ ನಿನ್ನ ಕೇಳ್ಯಾರ ಅಂದಮೇಲೆ ₹1 ಏನು ವರದಕ್ಷಿಣೆ ಕೇಳಲ್ಲೇನೋ ಅಂತ. ಮದ್ವೆ ಖರ್ಚು ಅಕಸ್ಮಾತ್ ಅವರೇ ಹಾಕ್ಕೊತೀನಿ ಅಂದರೆ ಮಾಡ್ಕೊತಿ? ಮದ್ವೆ ಖರ್ಚು ಅವರೇ ಹಾಕ್ಕೊಳ್ಳೋದು, ₹1 ವರದಕ್ಷಿಣೆ ಕೇಳಂಗಿಲ್ಲ. ಈಗಿನ ಕಾಲದಾಗ ಯಾರು ಇರ್ತಾರೆ ಅಂತಾರೆ? ಹಾಂ, ಯಾರೂ ಇರಲ್ಲ. ಅಲ್ಲೇ ಇದ್ರೆ ಅಕಸ್ಮಾತ್ ಇಲ್ಲಿ ಬಿಡೆ, ಯಾರು ಇರಂಗಿಲ್ಲ. ಹಂಗೆ ಯಾರು ಇರ್ತಾರ? ಸುಮ್ಮನೆ ಅನ್ನೋದಷ್ಟೇ. ಆಮೇಲೆ ಸ್ವಲ್ಪ ಏನಾರ ಕೇಳ್ತಾರೆ. ಸರಿ, ನಾ ಈ ವಿಚಾರಕ್ಕೆ ನಮ್ಮ ಮನೆಯವ್ರ ಕಡೆ ಮಾತಾಡ್ತೀನಿ ಒಂದು ಮಾತು. ಅವ್ರು ಏನಂದಾರ, ಏನು ವರದಕ್ಷಿಣೆ ಕೇಳೋರ ಬಿಡೋರ ಮದ್ವೆ ಅವರ ಮಾಡ್ಕೋತಾರ ಏನು ಎಲ್ಲ ಕೇಳ್ತೀನಿ. ನಾನು ಹಿಂಗೆ ಕೇಳಿ ಆಮೇಲೆ ಹೇಳ್ತೇನೆ. ಏನು ಜೊತೆಗೆ ಅವ್ರದ್ದೊಂದು ಫೋಟೋ ಕಳ್ಸಂತೂ ಹೇಳ್ತೀನಿ ಆತಾ. ಆದರೆ ಹುಡುಗ ಮಾತ್ರ ಬೆಸ್ಟ್ ಅದಾರ. ನಮ್ಮ ಮನೆಯವ್ರ ಫ್ರೆಂಡ್ ಆಗಿರೋದ್ರಿಂದ ಅಂತ ಏನು ತೀರ ಸಣ್ಣವರು ಅಲ್ಲ, ತೀರ ದೊಡ್ಡವರು ಅಲ್ಲ, ಒಂದು ಲೆಕ್ಕಕ್ಕೆ ಅದಾರ. ಆದ್ರೆ ಇವ್ರು ಹೇಳಿರಲ್ಲ ನಮ್ಮ ಮನೆಯವ್ರು, ಒಳ್ಳೆ ದುಡಿವುಳ್ಳ ಗಣಮಗಂತೆ, ಚೆನ್ನಾಗಿ ನೋಡ್ಕೋತಾನಂತೆ. ಆಮೇಲೆ ದುಡಿಬೇಕು, ರೊಕ್ಕ ಸಂಪಾದನೆ ಮಾಡ್ಬೇಕು, ಮನೆಯಾಗಿದ್ದವ್ರ ಮೇಲೂ ಭಾರಿ ಜವಾಬ್ದಾರಿಯಿಂದ ನೋಡ್ಕೊತಾರಂತೆ. ಚಲೋ ಅದಾರ ಅಂತ ಅನ್ನತ್ತಿದ್ರಪ್ಪ ಇವ್ರು ಒಟ್ಟು. ಹೌದಾ? ನೋಡಂತು ನಾನು ಹಣೆ ಬರ್ದಾಗ ಅವರೇ ನನ್ನ ಗಂಡ ಆಗ್ಬೇಕಂತ ಬರ್ದಿದ್ರೆ ಆಕ್ಕೈತಿ. ಇಲ್ಲ ಅಂದರೆ ಇಲ್ಲ, ಏನು ಮಾಡೋಕ್ಕಾಕೈತಿ. ಸರಿ, ನಾನು ಹಂಗಾರೆ ಅವ್ರ ಕಡೆ ಎಲ್ಲ ಮಾತಾಡ್ಕೊಂಡು ನಾನು ಹಿಂಗೆ ಮತ್ತೆ ಹೇಳ್ತೇನಂತದಾ. ಸರಿ, ಈಗ ಇಷ್ಟು ಭಾಳ ದಿನಕ್ಕೆ ಬಂದು ಸ್ವಲ್ಪ ಚಹಾ ಕುಡಿ. ಚಹಾ ಮಾಡ್ಕೊಂಬರ್ತೀನಿ. ಚಹಾ ಕುಡಿದು ಇನ್ನೊಂದು ಸ್ವಲ್ಪ ತನಕ ಕುಂದ್ರು ಏನ? ಚಾಗಿ ಏನು ಬೇಡ. ನೀ ಬೇಡ ಅಂದ್ರೆ ನಾ ಬಿಟ್ಬಿಡ್ತೇನೆ. ನಾನು ಈಗ ನಮ್ಮ ಮನೆಯಿಂದ ಬರ್ತಾ ಕುಡ್ದೆ ಬಂದ ನೀನು ನಾನು ನಾಚ್ಕೋತೇನೆ. ನಾನು ಬೇಕಾರೆ ಎದ್ದು ಗೊತ್ತನೇ ಕೊಡುವಂತ. ಈಗ ಚಹಾ ಕೊಟ್ಟಂದ್ರೆ ಹಂಗಾರೆ ಈಗ ಹೋಗಂದ್ಲ ನಾ ಅನ್ನಂಗೆ ಆಕತ್ ನನಗೆ. ಯೋ ಹಂಗೆ ಯಾಕೆ ತಿಳ್ಕೊತೀಯ? ಮತ್ತಿನೇನು? ಅಲ್ಲ, ಕೊನೆಗೆ ಹೋಗಿ ಇಷ್ಟೊತ್ತು ಏನು ಮಾತಾಡಕತ್ತಾರ ಇವ್ರು? ನೋಡಂತಡಿ ಏನು ಮಾತಾಡ್ತಾ ಇದಾರಂತೇಳಿ. ಈಗ ಏನವ, ಹುಡುಗ ಚಲೋ ಅದನ, ಒಳ್ಳೆ ದುಡಿತಾನ, ಎಲ್ಲ ಗೊತ್ತಾತಂತ ತಿಳ್ಕೊ. ಮದುವೆಯಾರ ಮಾಡ್ಕೋತೀಯಾ? ಅವರೇ ಮದುವೆ ಮಾಡ್ಕೋತಾರಂದ್ರ ಮಾಡ್ಕೋತೀಯಾ? ಏನ ಹುಡುಗನ ಮದ್ವೆ ವಿಚಾರ ತಂದಾಳ ನಂಗರಿಕಿ? ಅಯ್ಯಯ್ಯೋ, ಈ ದರಿದ್ರದಕ್ಕಿ ಎಲ್ಲಿ ಮದ್ವೆಗೆ ಒಪ್ಕೊಂತಾಳ ಏನಾತ್ತಾಗ. ಮದ್ವೆಗೆ ಒಪ್ಕೊಂತೀನಿ ಆತ. ಅವರೇ ಮದುವೆ ಮಾಡ್ಕೋತಾರೆ, ಅವರೇ ಎಲ್ಲ ಮಾಡ್ತಾರೆ, ಅವರ ಏನು ವರದಕ್ಷಿಣೆ ಬ್ಯಾಡ ಅಂತಾರ ಅಂದ್ರೆ ಬೇಕಾದ್ರೆ ಒಪ್ಕೊತೀನಿ. ಅಯ್ಯೋ, ಅವಂದೇ ಖರ್ಚಾ? ನಮ್ಮ ತಮ್ಮನ ಜೈಲಿಗೆ ಕಳಿಸಿ ಬಿಕ್ನಾಸಿ ಇನ್ನೊಂದು ಮದ್ವೆ ಮಾಡ್ಕೊಳಕ್ಕೆ ತಯಾರಾಗಕತ್ತ ನೋಡು. ಹಾಳಾದ್ದು ಇನ್ನೂ ಎಷ್ಟು ದಿನನೇ ಏನೋ ನಮ್ಮ ತಮ್ಮ ಹೊರಗೆ ಬರೋದತ್ತಾಗ. ಇಲ್ಲ, ಕೇಳ್ಬೇಕಿದನ್ನ ಕೇಳಿ. ಈಗ ಆರೇ ನಮ್ಮ ತಮ್ಮ ಜೈಲಿಗೆ ಹೋಗಿ 2 ತಿಂಗಳ ಮೇಲೆ ಆತು. ಏನು ಈಗಾರ ಬಿಡ್ತಾರ ಇಲ್ಲ ಹಾಳಾದ ಪೊಲೀಸರು. ನಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ ಆತಾ. ಫಸ್ಟ್ ನೀ ಏನಂತ ಕೇಳ್ಕೊ. ಆದರೂ ಮದುವೆ ಅಂದರೆ ಬೇಜಾರಾಗ್ಬಿಟ್ಟೈತಿ ನನಗೆ. ಯಾಕಂದ್ರೆ ಎಲ್ಲಿ ಏನು ಆಕೈತೋ ಅನ್ನಂಗೆ ಆಗ್ಬಿಟ್ಟೈತಿ. ನನಗೊಂದು ಮಗು ಆಗಿ ಆ ಮಗುನ ಡೆಲಿವರಿ ಆಗುವತ್ತೆ ನಾನೇನಾರು ಸತ್ತೋಗ್ಬಿಟ್ರೆ ನಾಳೆ ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊಂಡು ನನ್ನ ಕೂಸು ಹಿಂಗೆ ಅನ್ಭವಿಸ್ತೈತೆ ಅಂತೀನಿ ನಾನು. ಅಯ್ಯೋ 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 ಅಯ್ಯೋ, ಹುಚ್ಚರ ಸಂತಿ. ಇನ್ನು ಮದುವೆ ಇಲ್ಲ, ಮುಂಜಿಲ್ಲ, ಮಕ್ಕಳ ಯಾವ್ದೋ ಸಾಯಕತ್ಲಿಕ್ಕೆ ಸುಮ್ ಕುಂದ್ರು. ನೀನ ಒಂದು ಒಬ್ರಿಗೆ ಯಾರಿಗೂ ಆತಂತ ಎಲ್ಲರಿಗೂ ಆಕತ್ತೇನೆ. ದೇವ್ರೆ, ಹಿಂಗೆ ಮಾತಾಡಿದ್ರೆ ಏನು ಹೇಳವ ನಾನು ಅಂತೀನಿ ಆತಾಗ. ಸುಮ್ಮನೆ ಇವರೇ ಕೆಟ್ಟಿದ್ದು ಯೋಚನೆ ಮಾಡೋದು. ಯಾಕೆ ಸಾಯ್ತೇನಂತಿ? ನಾನು ಒಳ್ಳೆ ಜೀವನ ಮಾಡ್ಬೋದಲ್ಲ ಅಂತ ಯಾಕೆ ಅನ್ಕೊಳಂಗಿಲ್ಲ? ಸುಮ್ಮನಿರು, ಏನೂ ಆಗೋದಿಲ್ಲ. ನೀನು ಯೋಚನೆ ಮಾಡಿ ಏನಕ್ಕೆ ಏನ ಬಿಡ ನನ್ನ ಕೈಯಾಗತ್ತಾಗ. ಹೋಗ್ಲಿ ಬಿಡವ, ಹಂಗೆ ಯೋಚನೆ ಮಾಡಲ್ಲ. ಹಾಗೆ ಏನೋ ಒಂದು ಮಾತು ಅಂದೆ. ಮತ್ತೆ ಏನು ಗಂಡ ಭಾರಿ ರೊಮ್ಯಾಂಟಿಕ್ಕ ಏನು ಸಪ್ಪಗ ಪ್ರೀ ಇಂಥದ್ದೇನೆ ನಿನ್ನ ತಲೆ ಬರೋದೀಗ? ನೋಡಿದ್ರೆ ಮದುವೆ ಆಗಲ್ಲಂತ ಇದೆಲ್ಲ ಹೆಂಗೆ ಗೊತ್ತು ನಿನಗೆ? ಅಯ್ಯೋ, ಕೈಯ ಮೊಬೈಲ್ ಇರ್ತಾವೆ, ಎಲ್ಲ ಕಾಣ್ತಾವೆ, ಎಲ್ಲ ನೋಡ್ತೇವೆ. ಅದು ಬಿಡು ಹೋಗ್ಲಿ. ಬಟ್ ಚೆನ್ನಾಗಿದೆಯಲ್ಲ, ಮದುವೆ ಜೀವನ ಚೆನ್ನಾಗಿರ್ತೈತೇನಲ್ಲ? ಹಂಗೂ ಹಿಂಗೂ ಕೂಡ ಐತಿ ಅಲ್ಲ. ಈಗ ನೀ ದುಡಿಯಾಕತ್ಮೇಲೆ ನಿಮ್ಮ ಚಿಗವ್ ಚಲೋ ನೋಡ್ಕೋತಾಳನ? ಅಯ್ಯೋ ಅಯ್ಯೋ, ಏನೋ ಒಂದು ಪಿಂಟ್ಲಿ ಇಡ್ತಾಳವ ಹಂಗಾರಿಕಿ. ಹಾಂ, ದುಡ್ಡು ಹಂಗ ಅಲ್ಲನ, ಎಲ್ಲರ ಕಣ್ಣು ತಿರುಗಿಸ್ತೈತಿ. ಅದು ನಿಜ ಅನ್ನ. ಸೊಕ್ಕು ಸುಬ್ಬಿ ನೋಡು, ಇದೆಲ್ಲ ಯೋಚನೆ ಮಾಡ್ತಾಳೆ. ಈಗ ಹೊಸ ನಾಟಕ ಮಾಡ್ತಾ ಇದ್ದಾಳ. ನನಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಾರ. ನಮ್ಮ ತಂಗಿಗೆ ಡ್ರೆಸ್ ಬೇಕಂತೆ, ಅದಕ್ಕೆ ಅಕ್ಕಿನ ಹೊಡಿತಾ ಇದ್ದಾಳೆ ನಮ್ಮ ಚಿಗವ. ಎಂದೂ ಒಂದಿನ ನನಗೆ ಕಣ್ಣಿಗೆ ಕಾಣ್ಲಾರ್ದ ನನಗೆ ಕಂಡಂಗೆ ಹೊಡೆದು ಬಡ್ದು ಮಾಡಿ ಗೊತ್ತಿಲ್ಲ ಅಂಥದ್ದು ಮೊನ್ನೆ ಹೊಡಿತಾ ಇದ್ದಾಳೆ.
ಸ್ಕೂಲ್ ಫೀಸ್ ಕಟ್ಟಾಕ ನಮ್ಮ ಅಪ್ಪ ರೊಕ್ಕ ಇಲ್ಲ ಅಂತೇನು ಅಂದಿಲ್ಲ, ಕೊಡ್ತೀನಿ ಸಾಲ ಮಾಡಿ ಅಂದಿದ್ರು ಅಷ್ಟೇ. ಅಷ್ಟ್ರಾಗ ಇವ್ರ ನಾಟಕ ಚಾಲು ಆಗೈತಿ. ನಾನೇ ಕೊಡ್ತೀನಿ ಅನ್ಬೇಕಲ್ಲ ಅದಕ್ಕೆ. ಆದರೆ ಏನು ಮಾಡ್ಬೇಕವ, ನಾ ಕೊಡಲ್ಲ ಅಂತಂದ್ರೆ ನಮ್ಮ ಅಪ್ಪನ ಗಂಟು ಬೀಳ್ತಾರೆ. ಅದರಿಂದ ನಮ್ಮ ಅಪ್ಪಗೆ ತ್ರಾಸಲ್ಲ. ಆ ಕಾರಣಕ್ಕೆ ನಾನೇ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. ಈಗ ಸ್ಕೂಲ್ ಫೀಸು ಕಟ್ಟಬೇಕು, ಜೊತೆಗೆ ಆಕಿಗೊಂದು ಡ್ರೆಸ್ಸು ಕೊಡಿಸ್ಬೇಕು. ಅಲ್ಲ, ನಿನಗೆ ಬರೋ ಪಗಾರ ನಿನ್ನ ಮದ್ವೆ ಕೂಡ್ಸಿಟ್ಕೋತೀನಿ ಅಂತಿ, ನೋಡಿದ್ರೆ ಈಗ ಡ್ರೆಸ್ ಕೊಡಿಸ್ತೀನಿ ಅಂತಿ. ಏನಂತ ಮಾಡ್ತೀನಿ ನೋಡು. ಇವರೆಲ್ಲ ನಿನ್ನಿಂದ ಸಹಾಯ ತೊಗೊಂಡು ಆಮೇಲೆ ನಿನ್ನೆ ಕೈ ಬಿಟ್ಟೋಕಾರ. ವಿಚಾರ ಮಾಡೇನಿ, ಎಲ್ಲ ಗೊತ್ತು. ಅದು ಏನು ಮಾಡ್ಬೇಕು, ನಮ್ಮ ಅಪ್ಪಗೆ ತ್ರಾಸಕತ್ತಂತೇಳಿ ಒಪ್ಕೊಂಡಿದ್ದಷ್ಟೇ. ನಾನು ಇದೊಂದು ಸಲ ಕೊಡಿಸ್ತೀನಿ, ಇನ್ನೊಂದು ಸಲ ಕೊಡ್ಸಕ್ಕೆ ಹೋಗಲ್ಲವ. ನಿನ್ನಿಂದ 4 ರೊಕ್ಕ ಬರ್ತೈತಂತ ನಿಮ್ಮವು ಈಗ ಚಂದಾಗಿ ಮಾತಾಡತ್ತಾಳೆ ನಿಂಗೆ ಕೂಟ ಏನು. ಅಲ್ಲಡಿಲೆ ಅವರು ನಾಳೆ ನಿನ್ನಿಂದ 1 ರೂಪಾಯಿ ಬರಲ್ಲ ಅಂತ ಗೊತ್ತಾದ್ರೆ ನೀನು ಮೂಸು ನೋಡೋದಲ್ಲ. ಇಷ್ಟು ದಿನ ನೋಡ್ತಿದ್ದಿಲ್ಲ ಪರಿಸ್ಥಿತಿ ಹೆಂಗಿತ್ತು ಅಂತೇಳಿ. ಅದೇ ರಿಪೀಟ್ ಮತ್ತೆ. ನೀ ಹೇಳೋದು ಸರಿನೇ, ಹಾಗೆ ಮಾಡ್ಬೇಕಾತ. ಅಯ್ಯೋ 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 ಮೂದೇವಿ, ಮದುವೆ ಈ ಗಂಡನ ಮನೆಗಿಂದ ಬಂದು ನನ್ನ ಮಗಳಿಗೆ ಚಾಡ ಹಚ್ಚಕತ್ತೀಯನ? ಏನು ಮಾಡಲಿ ನಿನಗೆ? ಥೂ ಥೂ ಥೂ. ಆಕಿ ತೆಲಾಗಿಲ್ಲದ ಐಡಿಯಾ ಎಲ್ಲ ಈಕಿನ ಹೇಳ್ಕೊಡಕತ್ತಾಳಲ್ಲಪ್ಪ. ಆ ಮೂದೇವಿ ನೋಡಿದರೆ ದುಡ್ಡು ಕೊಡಕ್ಕೆ ರೆಡಿ ಆಗಿತ್ತು. ಎಂತ ಚಂದ ರೊಕ್ಕ ಅದು ಕೊಡ್ತಾ ಇದ್ಲು. ಈಕಿ ನೋಡಿದರೆ ಏನೇನೋ ಹೇಳ್ಕೊಟ್ಟಕ್ಕಿನ್ನು ಕೊಡಲ್ಲ ಅಂದ್ರೆ ಈಗ ಗತಿ ಏನು? ನಾನು ನೋಡಿದ್ರೆ ಏನಾರ ಬಂಗಾರ ಮಾಡಿಸ್ಕೋಬೇಕಂತ ತೆಲಾಗಿಟ್ಕೊಂಡೇನಿ. ಹಿಂಗೆ ಆದ್ರೆ ಬಂಗಾರ ಇರಲಿ, ರೂಪಾಯಿನೂ ಕೈಯಾಗ ಕೊಡಲ್ಲ ಅಂತ ಕಾಣ್ತತಿ. ಛೇ.